ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಡೆ ಜನರ ಕಡೆ ಇದು ಕೇವಲ ಒಂದು ಕಾರ್ಯಕ್ರಮ ಅಲ್ಲ, ಇದು ಜನರ ಧ್ವನಿ. ಅಧಿಕಾರಿಗಳ ಕಚೇರಿಗೆ ತಲುಪದ ನೋವುಗಳನ್ನ, ಜನಪ್ರತಿನಿಧಿಗಳ ಕಿವಿಗೆ ಬೀಳದ ಸಮಸ್ಯೆಗಳನ್ನ ನಿಮ್ಮ ಮುಂದೆ ತರುವ ಒಂದು ಸಣ್ಣ ಪ್ರಯತ್ನ. ಪ್ರತಿ ವಾರ ನಾವು ಒಂದೊಂದು ತಾಲೂಕಿಗೆ ಭೇಟಿ ನೀಡ್ತೇವೆ. ಅಲ್ಲಿನ ಜನರ ಬದುಕು, ಅವರ ಕಷ್ಟ ಸುಖ, ಅವರ ನಿರೀಕ್ಷೆ, ಅವರ ಆಕ್ರೋಶ ಮತ್ತು ಅವರ ಆಶಯಗಳನ್ನು ನೇರವಾಗಿ ಕೇಳ್ತೇವೆ. ಯಾರು ಹೇಳಿದ್ದನ್ನೂ ಅಲ್ಲ, ಜನರು ಹೇಳಿದ್ದನ್ನೇ ನಿಮ್ಮ ಮುಂದೆ ಇಡ್ತೀವಿ. ಈ ವಾರ ನಮ್ಮ ತಂಡ ಭೇಟಿ ನೀಡಿದ್ದು ಚಿಂತಾಮಣಿ ನಗರಕ್ಕೆ. ನಗರದ ವಿವಿಧ ಭಾಗಗಳಲ್ಲಿ ಸುತ್ತಾಡಿದ್ವು. ಮುಖ್ಯವಾಗಿ ಆಜಾದ್ ಸರ್ಕಲ್, ಮಾರುಕಟ್ಟೆ ಪ್ರದೇಶ, ಬೀದಿ ವ್ಯಾಪಾರಿಗಳು, ಅಂಗಡಿ ಮಾಲೀಕರು, ಆಟೋ ಚಾಲಕರು, ಕೂಲಿ ಕಾರ್ಮಿಕರು, ಮಹಿಳೆಯರು, ಯುವಕರು ಹಾಗೂ ಹಿರಿಯ ನಾಗರಿಕರೊಂದಿಗೆ ಮುಕ್ತವಾಗಿ ಮಾತುಕತೆ ನಡೆಸಿದ್ವು. ಪ್ರತಿಯೊಬ್ಬರ ಬದುಕಿನ ಹಿಂದೆ ಒಂದೊಂದು ಕತೆ ಇತ್ತು. ಕೆಲವರ ಕಣ್ಣಲ್ಲಿ ನಿರೀಕ್ಷೆ ಇತ್ತು, ಇನ್ನೂ ಕೆಲವರ ಮಾತಿನಲ್ಲಿ ನೋವಿತ್ತು. ಮತ್ತೆ ಕೆಲವರು ನಮ್ಮ ಸಮಸ್ಯೆ ಕೇಳೋರು ಯಾರೂ ಇಲ್ಲ ಎನ್ನುವ ಬೇಸರ ವ್ಯಕ್ತಪಡಿಸಿದ್ರು. ಬೀದಿ ವ್ಯಾಪಾರಿಗಳು ತಮ್ಮ ಬದುಕಿನ ಸಂಕಷ್ಟವನ್ನ ಹಂಚಿಕೊಂಡ್ರು. ಪ್ರತಿದಿನ ದುಡಿದ್ರೆ ಮಾತ್ರ ಮನೆ ನಡೀತದೆ, ಆದರೆ ಮೂಲಭೂತ ಸೌಲಭ್ಯಗಳ ಕೊರತೆ, ವ್ಯಾಪಾರಕ್ಕೆ ಎದುರಾಗ್ತಿರುವ ಸಮಸ್ಯೆಗಳು, ಅಧಿಕಾರಿಗಳ ನಡೆ ಇವೆಲ್ಲ ನಮ್ಮ ಜೀವನವನ್ನ ಕಷ್ಟಕರ ಮಾಡಿವೆ ಅಂತ ಹೇಳಿದ್ರು. ನಗರದ ಅಭಿವೃದ್ಧಿ ಕುರಿತು ಕೇಳಿದಾಗ ಭಿನ್ನಾಭಿಪ್ರಾಯಗಳು ವ್ಯಕ್ತವಾದವು. ಕೆಲವರು ಹೇಳಿದ್ರು, ನಮ್ಮ ಶಾಸಕ ಎಂಸಿ ಸುಧಾಕರ್ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ರಸ್ತೆ, ಕುಡಿಯುವ ನೀರು, ಸರ್ಕಾರಿ ಯೋಜನೆಗಳಲ್ಲಿ ಬದಲಾವಣೆ ಕಾಣ್ತಿದೆ. ಇನ್ನು ಕೆಲವರು ಬೇರೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅಭಿವೃದ್ಧಿ ಎಲ್ರಿಗೂ ಸಮಾನವಾಗಿ ತಲುಪ್ತಿಲ್ಲ, ಆಡಳಿತದಲ್ಲಿ ಗೊಂದಲಗಳಿವೆ, ಕೆಲ ಸಮಸ್ಯೆಗಳು ವರ್ಷಗಳಿಂದ ಹಾಗೆಯೇ ಉಳಿದಿವೆ, ಅಧಿಕಾರಿಗಳ ಸ್ಪಂದನೆ ಇನ್ನಷ್ಟು ಉತ್ತಮವಾಗಬೇಕು ಅಂತ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಈ ಕಾರಣಕ್ಕೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇವೆ, ಸುಮನ್ ಟಿವಿ ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ನಾವು ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ನಿಲ್ಲೋದಿಲ್ಲ, ಯಾರನ್ನು ಗುರಿಯಾಗಿಸ್ಕೊಂಡು ಕಾರ್ಯಕ್ರಮ ಮಾಡೋದೇ ಇಲ್ಲ. ನಮ್ಮ ಉದ್ದೇಶ ಒಂದೇ, ಜನರ ಧ್ವನಿಯನ್ನ ಜನಪ್ರತಿನಿಧಿಗಳಿಗೆ ತಲುಪಿಸೋದು. ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು, ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಜನಪ್ರತಿನಿಧಿಗಳು ಜನರ ಮಾತು ಕೇಳಬೇಕು, ಅಭಿವೃದ್ಧಿ ಪ್ರತಿಯೊಂದು ಮನೆಗೂ ತಲುಪಬೇಕು. ನೀವೀಗ ನೋಡಲಿರುವ ಪ್ರತಿಯೊಂದು ಮಾತು ಚಿಂತಾಮಣಿಯ ಜನರ ಅಭಿಪ್ರಾಯ. ಅದನ್ನು ಯಾವುದೇ ಬದಲಾವಣೆ ಇಲ್ಲದೆ ನಿಮ್ಮ ಮುಂದೆ ಇಡ್ತಿದ್ದೇವೆ. ನಿಮ್ಮ ಅಭಿಪ್ರಾಯ ಬೇರೆ ಇರಬಹುದು, ಅದಕ್ಕೂ ನಾವು ಗೌರವ ಕೊಡ್ತೀವಿ. ಹಾಗಾದ್ರೆ ಬನ್ನಿ, ಚಿಂತಾಮಣಿ ನಗರದ ಜನರು ಏನು ಹೇಳಿದ್ದಾರೆ, ಅವರ ಸಮಸ್ಯೆಗಳೇನು, ಅಭಿವೃದ್ಧಿಯ ಬಗ್ಗೆ ಅವರ ಅಭಿಪ್ರಾಯ ಏನು, ಎಲ್ಲವನ್ನು ಒಂದೊಂದಾಗಿ ನೋಡೋಣ. ಅಕ್ಕ ನಮಸ್ಕಾರ. ನಮಸ್ತೆ ಸರ್. ಹೆಂಗಕ್ಕ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇತ್ತಾ? ವ್ಯಾಪಾರ ಇಲ್ಲ ಸರ್, ವ್ಯಾಪಾರ ತುಂಬಾ ಕಡಿಮೆ ಆಗೋಗಿದೆ. 5-5 ಕೆಜಿ ಗಾನದ್ ಕೂಡ ಇಲ್ಲಿ ತುಂಬಾ ಕಷ್ಟ ಆಗೋಗಿದೆ. 3 ದಿವಸ ಆದ್ರೂ ವ್ಯಾಪಾರ ಮಾಡಕ್ಕೆ ಆಗ್ತಾ ಇಲ್ಲ. ನೋಡಿ, ಆ ತರ ವೇಸ್ಟ್ ತರ ಎಲ್ಲ ಆಗೋಗ್ತಾ ಇದೆ. ತುಂಬಾ ಬಾಧೆ ಆಗೋಗ್ತಿದೆ ಸರ್. ಏನಕ್ಕೆ ವ್ಯಾಪಾರ ಇದ್ದಕ್ಕಿದ್ದಂಗೆ ಏರಿಯಾದಲ್ಲಿ ಕಮ್ಮಿ ಆಗಿರೋದು ನಿಮ್ಗೆ? ರೀಸನ್ ಚೌಕದಲ್ಲಿ ಮಾಡ್ತಾ ಇದ್ದಾರೆ ಸರ್. ಆ ಕಡೆಯಿಂದ ಈ ಕಡೆ ಎಲ್ಲ ಬಂಡಿ ಹಾಕ್ಸಿದ್ರು, MLA ಸಾಹೇಬ್ರು ಅನುಕೂಲ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ. ನಮಗೂ ಏನೋ ಇಲ್ಲ, ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ಲಿ ಅಂತ. ಚೌಕ್ ಖಾಲಿ ಮಾಡೋ ಉದ್ದೇಶ ಏನಂತೆ ಗೊತ್ತಿಲ್ಲ ಸರ್. ಅಲ್ಲ, ಚೌಕ್ ಖಾಲಿ ಮಾಡಿರೋದು ಉದ್ದೇಶ ಏನು? ಚೌಕಲ್ಲಿ ಏನ್ ಮಾಡ್ತಾರಂತೆ ಸರ್ಕಾರ? ಪಾರ್ಕ್ ಮಾಡ್ತಾ ಇದ್ದಾರೆ ಸರ್. ಪಾರ್ಕ್ ಮಾಡ್ತಾರೆ. ಮಾಡ್ತಾ ಇದ್ದಾರೆ. ಪಾರ್ಕ್ ಮಾಡಿ ಅದನ್ನ ಡೆವಲಪ್ ಮಾಡ್ಬೇಕು. ಡೆವಲಪ್ ಮಾಡ್ಬೇಕು. ಮತ್ತೆ ನೀವು ಕೇಳಿಲ್ಲ, ಪಾರ್ಕ್ ಮಾಡೋದ್ರಿಂದ ನಗರಕ್ಕೆ ಉದ್ಧಾರ ಆಗುತ್ತಾ? ಇಲ್ಲ ನಮ್ಮಂತವ್ರ ಕಷ್ಟಪಟ್ಟು ಜೀವನ ಮಾಡೋರ್ಗೆ ಏನ್ ಮಾಡ್ಬೇಕು ಅಂತ ಕೇಳಿಲ್ವಾ ನೀವು? ಸರ್ ಕೇಳಿದ್ರು, ಎಲ್ಲ ಆಯ್ತು, ನಿಮ್ಗೂ ಅನುಕೂಲ ಮಾಡ್ಕೊಡ್ತೀರಿ ಅಂತ ಹೇಳಿದ್ರು. ಅದೇ ಅದಕ್ಕೋಸ್ಕರ ಕಸ್ಕೊಂಡು. ಮತ್ತೆ ಈ ಏರಿಯಾದಲ್ಲಿ ಇದೊಂದು ಶೌಚಾಲಯ ಇದೆ ಪಕ್ಕದಲ್ಲಿ, ಅದೇನ್ ಕ್ಲೋಸ್ ಆಗಿರೋದು ಸರ್? ಇಲ್ಲಿ ಗೊತ್ತಿಲ್ಲ ಸರ್. 1-2 ದಿವಸ ಓಪನ್ ಮಾಡ್ತಾರೆ, ಮತ್ತೆ ಮುಚ್ಚಾಕ್ತಾ ಇದಾರೆ. ಮತ್ತೆ ಇಲ್ಲಿರೋ ಲೇಡೀಸ್ ಎಲ್ಲ ಏನೋ ಪ್ರಾಬ್ಲಮ್ ಇದ್ರೆ ಹೆಂಗಮ್ಮ ಮೇಂಟೈನ್ ಮಾಡ್ತೀರಾ? ಪ್ರಾಬ್ಲಮ್ ಸರ್. ನೋಡಿ, ಇಲ್ಲೇ ಪಕ್ಕದಲ್ಲೇ ಗಂಡಸರೆಲ್ಲ ಬರ್ತಾರೆ. ಮತ್ತೆ ಇಂತ ಗಲೀಜ್ ಇರೋಂತ ಜಾಗದಲ್ಲಿ ನೀವು ಜೀವನ ಮಾಡ್ತಾ ಇದ್ರಲ್ಲ, ಆಗ್ತಾ ಇಲ್ಲ ಸರ್. ಹೆಂಗ್ ಜೀವನ ಮಾಡ್ತಾ ಇದ್ರ ಅಂತ? ಆಗ್ತಾ ಇಲ್ಲ ಸರ್, ಜೀವನ ಮಾಡಕ್ಕೆ ಆಗ್ತಾ ಇಲ್ಲ. ಇದನ್ನ ನಂಬ್ಕೊಂಡು ನಾವಿದ್ದೀರಿ ಸರ್. ಮತ್ತೆ ಜೀವನ ಮಾಡ್ಬೇಕು ಅಂದ್ರೇನೆ ಬಾಧೆ ಆಗೋಗ್ತಿದೆ ಸರ್. ಮತ್ತೆ ನಿಮ್ಗೆ ಬೇರೆ ಎಲ್ಲ ಜಾಗ ಕೊಡ್ತೀವಿ ಅಂತ ಹೇಳಿದಾರ? ಕೊಡ್ತೀನಿ ಅಂತ ಹೇಳ್ತಾ ಇದಾರೆ, ಎಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಆದಷ್ಟು ಇಲ್ಲೇ ಮಾಡ್ಕೊಡ್ಲಿ ಅಂತ ನಮ್ಮ ಇದು ಸರ್. ಎಲ್ಲ ಒಂದೊಂದ್ ಬಂಡಿಗ್ ಜಾಗ ಕೊಡ್ಲಿ ಅಂತ ನಮ್ಮ ಅಭಿಪ್ರಾಯ. ಮತ್ತೆ ಎಲ್ಲ MLA ಈ ಕಡೆ ಬರ್ತಾರ? ಬಂದ್ ಏನಾದ್ರು ರೆಸ್ಪಾಂಡ್ ಆಗ್ತಾರ ನಿಮ್ ಕೆಲ್ಸಕ್ಕೆಲ್ಲ? ಇಲ್ಲ ಸರ್, ಬರ್ತಾರೆ, ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಹೇಳಿದಾರೆ ಮಾಡ್ಕೊಡ್ತೀರಿ ಅಂತ, ಇನ್ನು ಏನು ಮಾಡಿಲ್ಲ. ಮಾಡ್ಕೊಡ್ತಾರೆ ಅಂತ ಒಂದ್ ನಂಬಿಕೆ. ಮತ್ತೆ ಮೇಜರ್ ಆಗಿ ನಿಮ್ಗೆ ಇನ್ನೇನ್ ಬೇಕಾಗುತ್ತೆ ಈ ಏರಿಯಾದಲ್ಲಿ? ನಮ್ಗೆ ಲೈಟಿಂಗ್ಸ್ ಹಾಕೊಟ್ಟಿದ್ದಾರೆ, ಇದು ಅನುಕೂಲ ಬೇಕು, ಶೌಚಾಲಯ. ಮತ್ತೆ ಇಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾ ಇದಾರೆ ಅಂತ ಒಂದ್ ಬೋರ್ಡ್ ಎಲ್ಲ ಮಾಡ್ಕೊಡ್ಲಿ ಅಂತ. ಇಲ್ಲೇ ನನ್ ಬಂಡಿಗ್ ಜಾಗ ಕೊಡ್ಲಿ ಅಂತ ನಮ್ಮ ನಾವ್ ಇನ್ನೇನು ಕೇಳ್ತಾ ಇಲ್ಲ. ನಮ್ಗಿಲ್ಲೇ ಒಂದೊಂದ್ ಬಂಡಿಗ್ ಜಾಗ ಕೊಡ್ಲಿ ಅಂತ.
ಪ್ರತಿದಿನ ನೀವು ಎಷ್ಟು ಸಂಪಾದನೆ ಮಾಡ್ತೀರಾ ಈ ವ್ಯಾಪಾರದಿಂದ? ಇಲ್ಲಿ ಇವಾಗ ಆಗ್ತಾ ಇರೋ ವ್ಯಾಪಾರ 1,500 2,000 ಒಳಗಡೆನೆ ಸರ್. ಅದ್ರ ಮೇಲೆ ವ್ಯಾಪಾರನೇ ಆಗ್ತಾ ಇಲ್ಲ. ಅಲ್ಲ 1,500 ಅಂದ್ರೆ ನೀವ್ ಇಷ್ಟೆಲ್ಲ ತರಕಾರಿ ಬಂಡವಾಳ ಹಾಕಿರ್ತೀರ, ನಿಮ್ ಮನೆಗೆ ಏನ್ ಎತ್ಕೊಂಡ್ ಹೋಗ್ತೀರಾ, ನೀವೇನ್ ತಿಂತೀರಾ? ಏನು ತಿನ್ನಕ್ ಆಗ್ತಾ ಇಲ್ಲ ಅಂತ ನಾವು ಕೇಳ್ತಾ ಇರೋದಲ್ಲ ಸರ್. ಇದ್ರಿಂದಾನೇ ತುಂಬಾ ಬಾಧೆ ಹೋಗ್ತಿದೆ. ಇದ್ರಲ್ಲೇ ನಾವು ಜೀವನ ಮಾಡ್ಬೇಕು, ಮಕ್ಕಳನ್ನ ಸಾಕ್ಬೇಕು. ಈ ತರ ಬೇರೆ ವ್ಯಾಪಾರಸ್ಥರಿಗಂತ ಇದೆ ಸರ್, ಲೈಸೆನ್ಸ್ ಲೈಸೆನ್ಸ್ ಇದೆಯಾ? ಇದೆ ಸರ್. ಅದ್ರ ಲೈಸೆನ್ಸ್ ಇರೋವಾಗ ನೀವು ಸರ್ಕಾರವನ್ನು ಕೇಳ್ಬೋದಲ್ಲ, ನಿಮ್ಗೆ ನಡೀತಿರೋಂತ ಈ ಬಿಸ್ನೆಸ್ ಕಡಿಮೆ ಆಗಿರೋದ್ರಿಂದ ಸರ್ಕಾರದಿಂದ ನಿಮ್ಗೆ ಏನಾದ್ರು ಅನುಕೂಲ ಆಗುತ್ತಾ? ಸರ್ ಲೋನ್ ಮಾಡಿಸ್ತಾ ಇದಾರೆ, ಆದ್ರೆ ಲೋನ್ ಮಾಡಿಸ್ಕೊಡ್ತಾರೆ. ನಾವ್ ಇಲ್ಲಿ ವ್ಯಾಪಾರ ಆದ್ರೆ ಅಲ್ಲ ಸರ್, ನಾವು ಅಲ್ಲಿ ಕಟ್ಬೇಕು ಅನ್ನೋ ಒಂದು ಬಡ್ಡಿ ಕಡಿಮೆ ಇರ್ತಲ್ಲ? ಬಡ್ಡಿ ಕಡಿಮೆ ಇರುತ್ತೆ ಸರ್. ಇಲ್ಲಿ 1,000 ರೂಪಾಯಿ ವ್ಯಾಪಾರ ಆದ್ರೆ ನಾವ್ ಅಲ್ಲೇನ್ ಸರ್ ಕಟ್ಟೋದು? ಮನೆಗೇನ್ ತಗೊಂಡೋದ್ರು ಹೋಗೋದು, ಇಲ್ಲೇನ್ ಕಟ್ಟೋದು? ಈಗ ನಿಮ್ಗೆ ಸ್ವಂತ ಜಾಗ ಏನಾದ್ರು ಐತೆ ಈ ಊರಲ್ಲೇ? ಇಲ್ಲ ಸರ್, ಬಾಡಿಗೆ ಮನೇಲಿ? ಬಾಡಿಗೆ ಮನೆನೇ ಸರ್. ಇಲ್ಲಿ ಅಭಿವೃದ್ಧಿ ನಡೀತಾ ಇದೆ ಅಂತ ಎಲ್ಲಾರು ಹೇಳ್ತಾರೆ. ಸರ್ ನಡೀತಾ ಇದೆ. ಮತ್ತೆ ಇಂತ ಬಡವರಿಗೆ ಯಾರಿಗೂ ಜಾಗ ಕೊಟ್ಟಿಲ್ಲ, ಫ್ರೀ ಸೈಟಿಂಗ್ ಕೊಟ್ಟಿಲ್ವಾ ಇಲ್ಲಿ? ಇನ್ನೂ ಇಲ್ಲ ಸರ್, ಯಾರಿಗೂ ಕೊಟ್ಟಿಲ್ಲ. ಅಪ್ಲಿಕೇಶನ್ಸ್ ಎಲ್ಲ ಹಾಕ್ಸ್ಕೊಂತಾ ಇದಾರೆ, ಇನ್ನು ಯಾರಿಗೂ ಜಾಗ ಕೊಟ್ಟಿಲ್ಲ. ಅಪ್ಲಿಕೇಶನ್ ಆಲ್ರೆಡಿ ಕೊಟ್ಟಿದ್ದಾರೆ ನಿಮ್ಗೆ? ಕೊಟ್ಟಿದ್ದಾರೆ ಸರ್. ಏನಂತ ಹೇಳಿದ್ರು ಅವಾಗ? ಸರ್ ಫ್ರೀ ಸೈಟ್ ಕೊಡ್ತಾರೆ ಅಂತ ಹೇಳಿ ಅಪ್ಲಿಕೇಶನ್ ಎಲ್ಲ ಸೈಬರ್ ಅಲ್ಲಿ ಇದ್ ಮಾಡ್ಸಿದ್ದಾರೆ. ನಾವು ಮಾಡ್ಸಿದಿರ ಹೋಗಿ, ಇನ್ನ ಸೈಡ್ಗಳು ಏನು ಕೊಟ್ಟಿಲ್ಲ. ಸ್ವಂತ ಮನೆಗ್ಲೂನು ಇಲ್ಲ, ಬಾಡಿಗೆ ಮನೆ ಜೀವನ ಮಾಡ್ತಾ ಇರೋದು. ಹಾ, ಅರ್ಥ ಆಯ್ತಾ? ಆವಾಗ ಒಂದ್ 500 ರೂಪಾಯಿ ಬಂಡವಾಳ ಆಗತ್ತೆ ವ್ಯಾಪಾರ ಅಷ್ಟೇ. ಸಾಯಂಕಾಲ ಬರೋಷ್ಟೊತ್ತಿಗೆ ಎಲ್ಲ ಸಂಸ್ಥೆ ನಮ್ ವ್ಯಾಪಾರ ಮಾಡಕ್ಕ ನೀವು ತಗೊಂಡಿದ್ದು, ನಾವು ಕೊಡ್ಲೇಬೇಕು. ಬೊಟ್ಟಿಗೆ ತಗೊಂಡ್ಬಂದು ಹಾಕ್ಬಿಟ್ಟು ನಾನು ನಮ್ಮ ಅಣ್ಣ ಎಲ್ಲ ಯಾರು ಬಡ್ಡಿ ಕೊಡೋದು ಯಾರು ನಿಮ್ಗ? ಗೌರ್ಮೆಂಟ್ ಪ್ರೈವೇಟ್ ಜನ? ಪ್ರೈವೇಟ್ ಅವರು ನಮ್ಗೆ ಲೋನ್ ಕೊಟ್ಟಿಲ್ಲ ಅವರು. ಇಷ್ಟು ಜನ ಇದೀವಲ್ಲ, ಯಾರಿಗೂ ಒಬ್ಬರು ಇಷ್ಟು ಜನ ಇದೀವಲ್ಲ, ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾವಲ್ಲ, ಅವ್ರ ಕಣ್ಣಿಲ್ವಾ? ಆಟೋ ಡ್ರೈವರ್ ಲೋನ್ ಕೊಟ್ಟಿದ್ದಾರ, ಪೇಂಟರ್ ಲೋನ್ ಕೊಟ್ಟಿದ್ದೀರ, ಎಲ್ರಿಗೂ ಲೋನ್ ಕೊಟ್ಟಿದ್ದೀರ. ಬಟ್ ಇಲ್ಲಿ ಕಣ್ಣು ಮುಂದೆ ನೀವು ವ್ಯಾಪಾರ ಮಾಡ್ತಾ ಇದ್ದಾವಲ್ಲ, ಯಾರು ಕೊಟ್ಟಿದಾರ ಲೋನ್ ನಿನ್ಗೂ? ಸರ್ ನಮ್ಗೊಂದೊಂದ್ ಬಂಡಿಗ್ ಜಾಗ ಕೊಡ್ಸಿ ನಮ್ಗ ಅನುಕೂಲ ಮಾಡಿಸ್ಕೊಡ್ಲಿ. ನಾವ್ ಇದರಿಂದ ಬದುಕ್ತಾ ಇದ್ದೀರಿ, ನಾವ್ ಇದ್ರಲ್ಲೇ ಬದುಕ್ತೀರಿ. ಬೇರೆ ಎಲ್ಲೂ ಬೇಡ ಜಾಗ, ನಮ್ಗಿಲ್ಲೇ ಜಾಗ ಮಾಡಿಕೊಡ್ಲಿ. ಒಂದೊಂದ್ ಬಂಡಿಗ್ ಜಾಗ ಕೊಡ್ಲಿ ಸಾಕು ಸರ್. ಗೌರ್ಮೆಂಟ್ ಕಡೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ? ಇಲ್ಲ ಸರ್, ಬರೀ ನೀವು ಬದುಕಾಗ ಒಂದ್ ಜಾಗ ಬೇಕಿಲ್ಲ, ವ್ಯಾಪಾರ ಮಾಡ್ಕೊಳಕ್ ಒಂದ್ ಜಾಗ ಬೇಕಷ್ಟೇ. ಲೋನು ಬೇಡ, ಏನು ಬೇಡ, ನಮ್ ತಿಂಗಳಿಗೆ 2,000 ರೂಪಾಯಿ ಅಕೌಂಟ್ಗೆ ಬರ್ತಾ ಇದೆ ಅಂತಾರಲ್ಲ, ಅದು ಏನು ಮುಖ ನೋಡ್ಕೊಂಡು ನಾವ್ ತಗೊಂಡು ಇಲ್ಲ. ಯಾಕೆ? ಯಾರು ಕೊಟ್ಟಿಲ್ಲ. ಅದ್ ಅಕೌಂಟ್ ಬರುತ್ತಲ್ಲ, ಕೊಡೋದು ಯಾರು ಕೊಡ್ತಾರೆ ನಿಮ್ಗೆ? ಇಲ್ಲ, ಅಕೌಂಟ್ ಇಲ್ಲ, ಏನಿಲ್ಲ. ಏನು ಇಲ್ದೆ ಇರೋಳು ನಾನೇ. ನಿಮ್ದು ಇದೇ ಊರನಾ? ಇದೇ ಊರ, ಹುಟ್ಟು ಬೆಳ್ದಿರೋದು ಇದೇ ಊರ. ರೇಷನ್ ಕಾರ್ಡ್ ಐತೆ ನಿಮ್ಗ? ಐತೆ. ರೇಷನ್ ಕಾರ್ಡ್ ಇದ್ರೆ 2,000 ರೂಪಾಯಿ ಬರ್ಬೇಕಲ್ಲ ಗೃಹ ಇಲ್ಲ, ಅದು ನಮ್ ತಾಯಿ ತಿರೋದ್ಮೇಲೆ ನನ್ ತಂಗಿಯವ್ರು ಮಾಡ್ಕೊಂಡವ್ರ. ಸರ್ ನಮಸ್ಕಾರ. ಹೆಂಗ್ ಸರ್ ನಿಮ್ ಚಿಂತಾಮಣಿ ಅಭಿವೃದ್ಧಿ ಆಗ್ತಾ ಇದೆಯಾ? ಆಗ್ತಾ ಇದೆ. ಏನ್ ಮಾಡ್ತಾ ಇದೀರೋ ಗೊತ್ತಿಲ್ಲ. ಅಲ್ಲಿ ನೋಡಿ, ಅಲ್ಲೊಂದ್ ಗಿಡ ಇದೆ ಅಲ್ವಾ, ಅದು ಅಭಿವೃದ್ಧಿ. ಅಂದ್ರೆ ಒಂದ್ ಗಿಡ ಇವಾಗ ಫುಲ್ ಎಂಡೋಗಿದೆ, ಇನ್ನ ಎಲ್ಲಾ ಎಂಡೋಗ್ಬೇಕು, ಅವಾಗ ಅಭಿವೃದ್ಧಿ. ಹಂಗೆ ಆತರ. ನೋಡಿ, ಅಲ್ಲೊಂದು 4 ಕಟೋಗಿದೆ, ಇನ್ನ 2 ಹೋಗ್ಬೇಕು, ಇನ್ನ 2 ಮಿಕ್ಕಿದೆ. ಆತರ ಅಭಿವೃದ್ಧಿ. ಎಷ್ಟ್ ದಿವಸ ಆಯ್ತು ಇದು? ಅಗ್ದಿ 1 ವರ್ಷ ಮೇಲಾಯ್ತು. 1 ವರ್ಷ ಮೇಲಾಯ್ತು. ಇನ್ನ ಕಂಪ್ಲೀಟ್ ಆಗಿಲ್ಲ. ಏನೋ August 15th ಏನೋ ಓಪನಿಂಗ್ ಅಂತ ಹೇಳ್ತಾ ಇದಾರೆ. ಅದು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. August 15 ಅಂದ್ರೆ ಇನ್ನೆಲ್ಲ ಒಂದು 12 ದಿನ ಐತೆ. ಅದೇ ಸುಮ್ನೆ ಬೇಗ ಕೆಲ್ಸ ಮಾಡ್ತಾ ಇದಾರೆ ಓಪನಿಂಗ್ ಮಾಡ್ಬೇಕಂತ. 1 ವರ್ಷ ಮೇಲಾಯ್ತು. 1 ವರ್ಷ ಮುಂಚೆ ಈ ಅಂಗಡಿಯಿಂದ ಹಿಡಿದು ಎಲ್ಲಾ ಅಂಗಡಿಗಳಿಗೂ ಹೋಗ್ ಬನ್ನಿ. ಆವಾಗ ವ್ಯಾಪಾರ ಹೆಂಗಿತ್ತು, ಇವಾಗ ವ್ಯಾಪಾರ ಹೆಂಗಿದೆ ಪ್ರೆಸೆಂಟ್ ಅಂತ ಪ್ರತಿಯೊಬ್ಬ ಅಂಗಡಿಯವ್ರನ್ನ ಕೇಳಿ. 1 ವರ್ಷದಿಂದ ಫುಲ್ ವ್ಯಾಪಾರ ಡೌನ್. ಯಾಕಂದ್ರೆ ಜನಗಳು ಓಡಾಗಕ್ಕಾಗಲ್ಲ. ಅದ್ ಏನ್ ಆಯ್ತು, ಅಭಿವೃದ್ಧಿ ಮಾಡ್ಲಿ, ಬೇಡ ಅಂತಿಲ್ಲ. ಸ್ಯಾಂಕ್ಷನ್ ಮಾಡಿರೋದಕ್ಕೂ ಬೇಗ ಮಾಡಿ ಮುಗಿಸ್ಬೇಕು. ಆತರನೂ ಆಗಲ್ಲ. 1 ವರ್ಷ 2 ವರ್ಷ 3 ವರ್ಷ ಮಾಡ್ತಾರೆ. ಇನ್ನೆಲ್ಲಿ ವ್ಯಾಪಾರ, ಎಲ್ಲಿ ಓಡಾಡಕ್, ಎಲ್ಲಿ ಕಾರ್ಗಳು ಹೋಗಕ್ಕಾಗಲ್ಲ. ಇದೊಂದೇ ಮೇನ್ ಸರ್ಕಲ್. ಅದು 1 ವೇ ಮಾಡ್ತಾರಂತೆ. ಹಿಂಗ್ ಹೋದ್ರೆ ಮತ್ತೆ ವಾಪಸ್ ಹೋಗೋದು ಹಿಂಗೆ ಅವನು. ಇನ್ ಚಿಕ್ಕ ರೋಡ್ಗಳಲ್ಲಿ ಮತ್ತೆ ಎಲ್ಲ ತಿರ್ಕೊಂಡು ಆಲ್ಮೋಸ್ಟ್ ಏರಿಯಾ ಎಲ್ಲ ಸಣ್ಣ ರೋಡ್ಗಳು, ಹೋಗಕ್ಕಾಗಲ್ಲ. ಅವನ್ ಇಲ್ಲೋದ್ರೆ ಮತ್ತೆ ಅಲ್ಲಿಂದ ಟ್ರಾಫಿಕ್ ಜಾಮು, ಮತ್ತೆ ಅಲ್ಲಿಂದ ಅಲ್ಲಿ ಟ್ರಾಫಿಕ್ ಜಾಮು. 1 ವೇ ಅಂತೆ. ಈ ಸರ್ಕಲ್ ಏನಕ್ಕೆ ಇದು ಎಲ್ಲ ಡೆವಲಪ್ ಮಾಡಿರೋ ರೀಸನ್ ಏನಂತೆ ಗೊತ್ತಿಲ್ಲ. ಏನೋ ಸ್ಯಾಂಕ್ಷನ್ ಆಗಿದೆ, ಮಾಡ್ತಾ ಇದಾರೆ ಅಂದ್ರು.
ಅಷ್ಟೇ ಸ್ಯಾಂಕ್ಷನ್ ಆಗಿದೆ ಮಾಡ್ತಾವ್ರೆ. ಮಾಡ್ತಾವ್ರೆ. ಏನೋ ಜನಕ್ಕೆ ನೀಡಿದ್ಯಾ ಇದು? ನಿಜ, ಒಬ್ಬರು ಕೇಳಿದ್ರು ಒಬ್ಬರಿಗೂ ನೀಡಿಲ್ಲ. ಇದು ಅಭಿವೃದ್ಧಿ ಅಲ್ಲಿಗೆ ಗೊತ್ತಿರೋ ಮಟ್ಟಿಗೆ ಇದು ನೀಡಿಲ್ಲ. ಅಭಿವೃದ್ಧಿ ಆಗಿದೆ ಅಷ್ಟೇ, ಸುಮ್ನೆ ಚೆನ್ನಾಗ್ ಮಾಡಿದಾರೆ, ನೋಡಕ್ ಚೆನ್ನಾಗಿದೆ ಅಷ್ಟೇ. ಎಲ್ಲಾರ್ನು ಕರೆಕ್ಟ್ ಆಗಿ ಕೇಳಿದ್ರೆ ಫುಲ್ ವ್ಯಾಪಾರ ಎಲ್ಲ ಡೌನ್, ಯಾರಿಗೂ ಬೇಕಾಗಿಲ್ಲ ಅಂತಾರೆ. ಏನಕ್ಕೋಸ್ಕರ ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡಕಂತ ಮಾಡಿರೋದ ಏನೋ ಅನ್ಕೊಂತೀನಿ. ಇಷ್ಟೆಲ್ಲ ಗ್ರಾನೈಟ್ ಎಲ್ಲ ಯೂಸ್ ಮಾಡಿದಾರಲ್ಲ, ಏನಕ್ಕೋಸ್ಕರ ಮಾಡಿರೋದು ಇದು ಅಂತ? ಏನೋ ಅಭಿವೃದ್ಧಿ ಅಂತಾರಲ್ಲ, ಏನೋ ಸ್ಯಾಂಕ್ಷನ್ ಆಗಿದೆ, ಇಲ್ಲ ಹಾಸ್ಪಿಟಲ್ ಅಭಿವೃದ್ಧಿ ಆಗ್ಬೇಕು, ಉನ್ನತ ಶಿಕ್ಷಣ ಕೊಡ್ಬೇಕು, ಉನ್ನತ ರಸ್ತೆ ಇರ್ಬೇಕು, ಉನ್ನತ ಸರೌಂಡಿಂಗ್ ಅವೇ ಕ್ಲೀನ್ ಆಗಿರ್ಬೇಕು, ಇದು ಅಭಿವೃದ್ಧಿ ಅಂತ. ಈ ತರ ಕಟ್ಟಡದ ಇದು ಏನ್ ಅಭಿವೃದ್ಧಿ ಗೊತ್ತಿಲ್ಲ. ಇರೋ ವ್ಯಾಪಾರನೆಲ್ಲ ಕೆಡ್ಸ್ಬಿಟ್ಟು ಎಲ್ಲ ಹಾಲ್ ಮಾಡ್ಬಿಟ್ಟು ಏನ್ ಅಭಿವೃದ್ಧಿ ನಂಗೆ ಗೊತ್ತಿಲ್ಲ. ಈಗ ನಾನು ಈ ಕಡೆ ತರಕಾರಿ ಅಂಗಡಿಯವ್ರನ್ನೆಲ್ಲ ಕೇಳಿದೆ, ಅವ್ರ ದಿನಕ್ಕೆ 1,000 ರೂಪಾಯಿ ಸಂಪಾದನೆ ಮಾಡೋದು ಕಷ್ಟ ಅಂತೆ. ಅವ್ರ ಹೆಂಗ್ ಜೀವನ ಮಾಡ್ತಾರೆ? ಮೊದ್ಲು ಹೆಂಗಿತ್ತು ಗೊತ್ತಾ, ಫುಲ್ ಚೌಕ ಬಂದ್ರೆ ಶನಿವಾರ ಭಾನುವಾರ ಆದ್ರೆ ಬೆಳಗ್ಗೆ ಬಂದು ಕಾರ್ ಆಗ್ಬಿಟ್ಟು ಹೋದ್ರೆ ಸಾಯಂಕಾಲವರೆಗೂ ಕಾರ್ಗಳು ಫುಲ್ ಇತ್ತು. ಅಂಗಡಿಗ್ಲೆಲ್ಲ ವ್ಯಾಪಾರ ಫುಲ್ ಎಷ್ಟ್ ಚೆನ್ನಾಗ್ ಆಗ್ತಿತ್ತು. 1 ವರ್ಷದಿಂದ ವ್ಯಾಪಾರ ಇಲ್ಲ, ಫುಲ್ ವ್ಯಾಪಾರ ಡೌನು, ಏನಿಲ್ಲ. ಮತ್ತೆ ಈ ಬಾಡಿಗೆ ಎಷ್ಟಿದು ಇದಕ್ಕ? ಬಾಡಿಗೆ ಎಲ್ಲ ಅಪ್ಪ ಕೇಳ್ಬೇಕು. ಎಲ್ಲ ಈ ಫುಲ್ ಅಂಗಡಿಗಳು ಎಷ್ಟಿದೆ ಎಲ್ಲ ದೇವಸ್ಥಾನದ್ದು. ಮತ್ತೆ ನಾನು ಇಲ್ಲಿ ಸುಮಾರು ಜನ ಕೇಳಿದೆ, ಸ್ವಲ್ಪ ಜನ ಹೇಳಿದ್ರು ಇಲ್ಲಿ ಜಾಸ್ತಿ ಭೂ ಕಬ್ಜಾ ನಡೆದಿದೆ ಅಂತ ಒಂದು ಆರೋಪ ಇದೆ, ನಿಜಾನ? ಭೂ ಕಬ್ಜಾನ ಎಲ್ಲಿ? ಎತ್ ಕಡೆ? ಚಿಂತಾಮಣಿಯಲ್ಲಿ. ಅಂದ್ರೆ ಯಾವ ಏರಿಯಾ? ಹಲವಾರು ಜಾಗದಲ್ಲಿ ನಮ್ಮ MC ಸುಧಾಕರ್ ಅವರು ಭೂ ಕಬ್ಜಾ ಜಾಸ್ತಿ ಮಾಡಿದ್ದಾರೆ, ಅವ್ರು ಬೇಕಾಗಿರೋರ್ನೆಲ್ಲ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅದ್ ನಿಮ್ಗೆ ಐಡಿಯಾ ಇಲ್ಲ. ನೆಕ್ಸ್ಟ್ ಹೋಗ್ಲಿ ಅವ್ರು ಗೆಲ್ತಾರ ಇಲ್ಲಿ? ಏನೋ ಇಷ್ಟ ಜನ ಬೈಕ್ ಅಂತ ಇರೋಲ್ಲ, ಫುಲ್ ಚೌಕನೆ ಎಲ್ಲ ಬೈಕ್ ಅಂತ ಇದೆ. ಏನ್ ಮಾಡ್ತೀವಿ, ಏನು ಫುಲ್ ವ್ಯಾಪಾರ ಕಮ್ಮಿ ಮಾಡಿಸ್ಬಿಟ್ಟಿದ್ದಾರೆ. ಯಾರಿಗ್ ಬೇಕು ಎಲ್ಲ ಅಂತ. ಯಾರು ಬಂದ್ರೆ ಒಳ್ಳೆ ಲೀಡರ್ ಇಲ್ಲಿ ಅವ್ರು ಬಿಟ್ರೆ? ನಮ್ಗೆ ಗೊತ್ತಿರೋ ಮಟ್ಟಕ್ಕೆ ಬಿಜೆಪಿ ಬಂದ್ರೆ ಒಳ್ಳೇದು. ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಯಾರು ಇಲ್ಲಲ್ಲ, ಇದಾರ? ಬಿಜೆಪಿ ನಿಂತ್ಕೋಬೇಕು, ಬಿಜೆಪಿ ನಿಂತ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ. ಓಕೆ, ಇಲ್ಲಿರೋದು JDS ಕಾಂಗ್ರೆಸ್? JDS ಕಾಂಗ್ರೆಸ್. JK ಕೃಷ್ಣ ರೆಡ್ಡಿ ಹೆಂಗ್ ಪರವಾಗಿಲ್ಲ ಮನುಷ್ಯ? ಪರವಾಗಿಲ್ಲ. ಏನಾದ್ರು ಕೆಲಸಗಳು ಮಾಡ್ಕೊಡ್ತಾರ ಅವ್ರ? ಪರವಾಗಿಲ್ಲ. ಇವರು ಎಲ್ಲಾರು ಪರವಾಗಿಲ್ಲ, ಯಾರನ್ನು ಎಲ್ಲಾರು ಒಂದೇ, ಎಲ್ಲಾ ಪೊಲಿಟಿಕಲ್ ಲೀಡರ್ಸ್ ಒಂದೇ. ಅವರು ಅಷ್ಟು ಇವರಿಷ್ಟು ಇಲ್ಲ. ಇವಾಗ ತಮಿಳ್ನಾಡು CM ವಿಜಯ್ ಬಂದಿದ್ದಾನೆ, ಚೆನ್ನಾಗ್ ಮಾಡ್ತಿದ್ದಾನೆ. 5 ವರ್ಷ ನೋಡೋಣ ಎಷ್ಟು ವರ್ಷ ಚೆನ್ನಾಗ್ ಮಾಡ್ತಾನಂತ. ಇನ್ನ ಫುಲ್ ಹೊಸದು, ಇನ್ನ ಹೊಸದಾಗ ಅವಕಾಶ ಕೊಟ್ರೆ ಒಳ್ಳೇದು. ಹೊಸದಾಗ ಕೂತಿದ್ದಾನೆ, ಅದಕ್ಕೆ ಏನೋ ಮಾಡ್ತಿದ್ದಾನೆ. ಎಷ್ಟು ವರ್ಷ ಮಾಡೋಣ ನೋಡೋಣ. 5 ವರ್ಷನೂ ಹಿಂಗೆ ಮಾಡ್ತಾನ, ಇಲ್ಲ ಅಂದ್ರೆ 7 ವರ್ಷ ಮಾಡ್ತಾನ. ಇನ್ನು ನಿಮ್ಮ ಚಿಂತಾಮಣಿಗೆ ಇಂತದು ಬೇಕು ಅನ್ನೋದು ಏನಿದೆ? ಅಭಿವೃದ್ಧಿಯಲ್ಲಿ ಆಗ್ಬೋದು, ಹಾಸ್ಪಿಟಲ್ಸ್ ಆಗ್ಬೋದು, ಎನಿವನ್ ಯಾವ್ದು ಬೇಕು ನಿಮ್ಮ ಚಿಂತಾಮಣಿ ಜನತೆಗೆ? ನೀನು ಗೊತ್ತಿರೋ ಮಟ್ಟಕ್ಕೆ ಒಂದ್ ಚೆನ್ನಾಗಿರೋ ಕಾಲೇಜುಗಳು, ಚೆನ್ನಾಗಿರೋ ಹಾಸ್ಪಿಟ್ಲು, ಗೌರ್ಮೆಂಟ್ ಹಾಸ್ಪಿಟ್ಲು ಚೆನ್ನಾಗಿರೋದು. ಈಗಿರೋ ಹಾಸ್ಪಿಟ್ಲು ಹೆಂಗೆ ಚೆನ್ನಾಗೈತೆ? ಹೆಂಗೆ? ಪರವಾಗಿಲ್ಲ. ಆ ಗೌರ್ಮೆಂಟ್ ಹಾಸ್ಪಿಟ್ಲು ಅಭಿವೃದ್ಧಿ. ಮತ್ತೆ ಸ್ಕೂಲ್ಸ್ ಎಲ್ಲ ಚೆನ್ನಾಗಿದೆ ಏರಿಯಾದಲ್ಲಿ? ಸ್ಕೂಲ್ಸ್ ಎಲ್ಲ ಚೆನ್ನಾಗಿದೆ. ಸ್ಕೂಲ್ಸ್ ಎಲ್ಲ ಈಗ ಹೊಸದಾಗಿ ಏನೋ ಕಾಲೇಜ್ಗಳೆಲ್ಲ ಕಟ್ತಾ ಇದಾರೆ. ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಆಗ್ತಿದೆ ಅಂತ. ಆಗ್ತಾ ಇದೆ, ಅಭಿವೃದ್ಧಿ ಆಗಿದೆ, ಆಲ್ಮೋಸ್ಟ್ ಅಭಿವೃದ್ಧಿ ಆಗ್ತಾ ಇದೆ. ಮತ್ತೆ ಅಂಬೇಡ್ಕರ್ ಭವನನು ಮಾಡಿದ್ದಾರೆ, ಅದು ಓಪನಿಂಗ್. ಚೌಕ, ಅಂಬೇಡ್ಕರ್ ಭವನ, ಹಾಸ್ಪಿಟ್ಲು ಎಲ್ಲ ಓಪನಿಂಗ್ ಅಂತೆ August 15th. ಮತ್ತೆ ರಿಂಗ್ ರೋಡ್ ಅವಶ್ಯಕತೆ ಇಲ್ವಾ ಚಿಂತಾಮಣಿಗೆ? ರಿಂಗ್ ರೋಡ್ ಒಂದು ಬೇಕು. ಇಷ್ಟೆಲ್ಲ ಮಾಡ್ಸಿದ್ರೆ ಅದನ್ನ ಮಾಡ್ಸಕ್ಕಾಗಲ್ವಾ? ಯಾಕೆ ರಿಂಗ್ ರೋಡ್ ಇಲ್ವಾ? ಯಾಕೆ ರಿಂಗ್ ರೋಡ್ ಇಲ್ಲ ಅಂತ ಕೇಳಿಲ್ಲ ಯಾರು? ಏನೋ ಇರೋದೇ 2 ರೋಡ್, ಹಿಂಗೊಂದ್ ರೋಡ್, ಅದೊಂದ್ ರೋಡ್. MG ರೋಡ್ಗಾದ್ರೂ ಮಾಡ್ಸ್ಲಿ. ಇಷ್ಟು ಚೌಕ ಎಲ್ಲ ಇಷ್ಟು ಏನೋ ಮಾಡ್ತಾ ಇದಾರಲ್ವಾ, ಅದೊಂದು ಮಾಡ್ಸ್ಲಿ. ಅಣ್ಣ ನಮಸ್ಕಾರ. ನಮಸ್ಕಾರ. ಹೆಂಗೆ ಚಿಂತಾಮಣಿನ? ಯಾವ ಊರು ನಿಮ್ದು? ನಮ್ದು ಪೆದ್ದೂರ್. ಪೆದ್ದೂರಾ? ಹೆಂಗೆ ನಿಮ್ಮೂರು ರಸ್ತೆ ಎಲ್ಲ ಚೆನ್ನಾಗಿದೆಯಾ? ಕೆಲವು ಕಮ್ಮಿ ಇದೆ, ಕೆಲವು ಮಾಡಿದಾರ? ಮತ್ತೆ ಊರೆಲ್ಲ ನೀರೆಲ್ಲ ಕುಡಿಯಕ್ಕೆ ನೀರೆಲ್ಲ ಬರ್ತಾ ಇತ್ತಾ? ನೀರೆಲ್ಲ ಬರ್ತಾ ಇದೆ. ಕರೆಂಟ್ ಎಲ್ಲ ಚೆನ್ನಾಗಿದೆ? ಕರೆಂಟು ಕರೆಂಟ್ ಎಲ್ಲ ನೀಟಾಗಿದ್ಯಾ? ಚರಂಡಿಗಳು ಒಂದೊಂದ್ಸಲ ಮಾಡ್ತಾರೆ, ಒಂದ್ಸಲ ಅದೇ ಹಂಗೆ ಮಾಡ್ತಾರೆ. ಹೆಂಗೆ ಅಭಿವೃದ್ಧಿ ನಡೀತಾ ಇದೆ ಈ ಕ್ಷೇತ್ರ? ನಡೀತಾ ಇದೆ. ಹೆಂಗೆ MLA ಅವರು ಹೆಂಗೆ ಪರವಾಗಿಲ್ವಾ ನಿಮ್ಗೆ ಗೊತ್ತಿರೋ ಮಟ್ಟಕ್ಕ? ಕೆಲಸ ಮಾಡ್ತಾ ಇದ್ದಾರೆ ಕೆಲವು. ಮುಂದೆ ಮತ್ತೆ MLA ಬರ್ಬೋದಾ? ಅದು ಹೇಳಕ್ ಆಗಲ್ಲಪ್ಪ. ಈಗ ಅಭಿವೃದ್ಧಿ ಜನಗಳ ವಾತಾವರಣ ಇವಾಗ ಕಂಡು ಹಿಡಿಯಕ್ಕಾಗಲ್ಲ. ಕನ್ನಡಕ್ಕಾಗಲ್ಲ.
ದುಡ್ಡು ಮೇಲೆ ಹೋಗ್ಬಿಡ್ತದೆ. ದುಡ್ಡು ಜಾಸ್ತಿ ಕೊಟ್ರು ಅಭಿಲಾಷೆ ಹಿಂಗೆಂಗೋ ಇದೆ ಸರ್. ಈಗಿನ ಜನ ಬುದ್ಧಿವಂತರು, ದುಡ್ಡು ಇಸ್ಕೊಂಡ್ರು ಓಟ್ ಹಾಕಲ್ಲ. ಹೌದು, ಹಂಗೆ ಮಾಡ್ತಾರೆ. ನಾವು ಡೈರಿಯಲ್ಲಿ ಹಂಗೆ ಮಾಡಿದ್ವು. ಸ್ವಲ್ಪ ಜನ ಹೇಳ್ತಾರೆ ಇಲ್ಲಿ MC ಸುಧಾಕರ್ ಮೇಲೆ ಜಾಸ್ತಿ ಕೋಪ ಐತೆ, ಈಗಿಂದ ಗೆಲ್ಸ್ಬಾರ್ದು ಅಂತ ಅನ್ಕೊಂತಾವ. ಹೇಳ್ತಾರೆ. ಏನಕ್ಕೋಸ್ಕರ ಆತರ ಮೇಲೆ ಕೋಪ? ಪಾಪ ಅವೆಲ್ಲ ಇದು ಮಾರ್ಕೆಟ್ ಕಾಂಪ್ಲೆಕ್ಸ್ ಮಾಡ್ತಿದ್ದವ್ರೆ, ಕೆಲವು ರೋಡ್ಗಳು ಮಾಡಿಲ್ಲ ಅಂತ. ಅದೇ ಹೈವೇ ರೋಡ್ ಎಲ್ಲ ಕೆಲವು ಮನೆಗಳೆಲ್ಲ ಒಡ್ಲಾಕ್ಯವ್ರೆ. ಅದರಿಂದ ಆತರ ಕೋಪ ಜನಗಳಿಗೆ. ನಮ್ಗೇನು ಇದು ಮಾಡಿಲ್ಲ ಅಂತ ವ್ಯಾಪಾರ ಮಾಡೋರಿಗೆ ಅವ್ರ ತೊಂದ್ರೆ ಕೊಟ್ಟಿದ್ದಾರೆ ಅಂತ ಅವ್ರನ್ನ ಸೋಲ್ಸ್ಬೇಕು ಅನ್ಕೊಂತಾವ್ರ. ಆತರ. ಮತ್ತೆ ಸ್ವಲ್ಪ ಜನ ಹೇಳ್ತಾರೆ ಜಾಸ್ತಿ ಭೂಮಿ ಎಲ್ಲ ತಗೋಬಿಟ್ಟವನೆ ಗೌರ್ಮೆಂಟ್ ಅಂತಾರೆ. ಭೂಮಿ ತಗೊಳವ್ರೆ, ಏನು ಫ್ಯಾಕ್ಟ್ರಿಗೆ ಅಂತ ಆತರ ಹೇಳವ್ರೆ. ಕೆಲವುದು ಇದು ಇಂಜಿನಿಯರ್ ಕಾಲೇಜ್ ಅಲ್ಲಿ ತಗೊಳವ್ರೆ, ಅದು ಫ್ಯಾಕ್ಟ್ರಿಗೆ ಅಂತ ತಗೊಳವ್ರೆ. ಹೆಂಗೆ ಅಭಿವೃದ್ಧಿ ಮಾಡಿದಾರ ಮಾಡಿದ್ದಾರೆ. ಮತ್ತೆ ಅವ್ರು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಿಂತ್ಕೊಂತಾರ ಇಲ್ಲ ಬೇರೆ ಕಡೆ ಹೊರಟೋಗ್ತಾರ? ನಿಂತ್ಕೊಂತಾರೆ. ಯಾರೋ ಸ್ವಲ್ಪ ಜನ ಅಂದ್ರು ಇಲ್ಲೇ ಇರಲ್ಲ, ನೆಕ್ಸ್ಟ್ ಬೇರೆ ಕ್ಷೇತ್ರಕ್ಕೆ ಹೊರಟೋಗ್ತಾರೆ MC ಸುಧಾಕರ್ ಅವರು ಅಂತ. ಅದೇ ಅವ್ರ ಅಣ್ಣ ಇಲ್ಲಿ ನಿಂತ್ಕೊಂತಾರೆ ಬಾಲಾಜಿ, ಇವ್ರು ಬೇರೆ ಕಡೆ ಹೋಗ್ತಾರೆ ಅಂತ ಹೇಳ್ತಾವ್ರೆ. ನಿಜಾನ ಅದು? ಅದು ಕೆಲವ್ರು ಹೇಳ್ತಾ ಇದ್ದಾರೆ ಆತರ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಇರೋ ಬಿಟ್ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋದ್ರೆ ಹೆಂಗಂತ MC ಸುಧಾಕರ್ ಅವರು? ಅದು ಅಣ್ಣ ಇದ್ದಾನೆ, ಅವನು ಆತರ ಹೇಳ್ತಾವ್ರೆ. ಅಣ್ಣ ಇಲ್ಲಿ ನಿಲ್ಸಿ ಬೇರೆ ಕಡೆ ಅವ್ರು ನಿಲ್ತಾರೆ ಅಂತ ಹೇಳಿದ್ದಾರೆ. ಆತರ ಮಾತಾಡ್ತಾವ. ಆತರ ಆಗುತ್ತೆ ಚಾನ್ಸಸ್ ಐತಾ? ಮಾಡ್ಬೋದು ಅದು. ಮತ್ತೆ ನಿಮ್ಮ ಚಿಂತಾಮಣಿ ಕ್ಷೇತ್ರಕ್ಕೆ ಏನ್ ಅಭಿವೃದ್ಧಿ ಬೇಕು ನಿಮ್ಗೆ ಗೊತ್ತಿರೋ ಮಟ್ಟದ? ರೋಡ್ಗಳು ಜಾಸ್ತಿ ಇದೆ, ಕೆಲವು ಕಡೆ ಮಾಡವ್ರೆ, ಕೆಲವು ಕಡೆ ಮಾಡಿಲ್ಲ. ಅದು ಒಂದು ಪಾಪ ಇರ್ತದೆ ಜನಗಳಿಗೆ. ನಮ್ಗೇನು ಮಾಡಿಲ್ಲ ಅಂತಾರೆ ಸಣ್ಣ ರೈತರು, ಹಂಗ ಹೇಳ್ತಾರೆ. ಅದು ಎಲ್ಲ ಮಾಡಕ್ ಒಂದೇ ಸಲ ಆಗಲ್ಲ. ಗೌರ್ಮೆಂಟ್ ಇಂದ ಬರೋಂತ ಎಲ್ಲ ಬರ್ತಾ ಇತ್ತಾ? ಬರ್ತದೆ, ಗೃಹಲಕ್ಷ್ಮಿ ಆಗ್ಬೋದು, ರೇಷನ್ ಆಗ್ಬೋದು. ರೇಷನ್ ಬರ್ತದೆ, ಗೃಹಲಕ್ಷ್ಮಿದು ಬರ್ತದೆ. ಕೆಲವ್ರಿಗೆ ಬರ್ತದೆ, ಇನ್ನು ಕೆಲವರಿಗೆ ಬರ್ತಾ ಇಲ್ಲ. ಇನ್ನು ಕೆಲವು ಜನಕ್ಕೆ ಅದೊಂದು ನಮ್ಗೆ ಬಂದಿದೆ, ಅವ್ರಿಗೆ ಬಂದಿದೆ, ನಮ್ಗೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಈ ತರ ಮಾಡ್ತಾರೆ? ಒಬ್ರು ಬರೋದೇನೋ ಒಬ್ರು ಬರ್ದಿರೋದೇನೋ. ಅದು ಏನು ಹೆಚ್ಚು ಕಮ್ಮಿ ಮಾಡೋದು ಗೊತ್ತಿಲ್ಲ, ನಮ್ಗೆ ಗೊತ್ತಾಗತ್ತಾ? ಹಂಗ್ ಮಾಡ್ತೀರಾ? ಹೆಂಗೆ ಫ್ರೀ ಬಸ್ ಗಳೆಲ್ಲ ಚೆನ್ನಾಗಿ ಓಡಾಡ್ತಾ ಇದ್ರ ಎಲ್ಲಾರು? ಅದು ನಮ್ಮ ರೋಡಲ್ಲಿ ಮುರ್ಮಲದಿಂದ ನಮ್ಮ ಕಡೆ ಬರುವ ಬಸ್ಗಳೆಲ್ಲ ಎಲ್ಲ ಅದೇ ಲೇಡೀಸ್ ಜಾಸ್ತಿ. ಲೇಡೀಸ್ ಆರಾಮ. ಹೌದು.